ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಪ್ರಶಿಕ್ಷಣಾರ್ಥಿಗಳೇ, ನಿಮಗೂ ಇದು 2025ರ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಲ್ಲಿ ನಾನು ತಿಳಿಸ್ತಾ ಇರ್ತೀನಿ. ಅದನ್ನು ನೋಡ್ರಿ, ಒಂದು ಕಡೆ ಬರ್ಕೊರಿ, ಆಗ ಅಭ್ಯಾಸ ಮಾಡಿಬಿಡ್ರಿ. ಫಸ್ಟ್ ಒನ್, ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜ ವಿಜ್ಞಾನ, 2020 ಕ್ವಶನ್ ಪೇಪರ್. ಇಲ್ಲಿ 80 ಅಂಕಗಳೇನಿರ್ತಾವ. ಭಾಗ ಎ ಬೆಳಗ ಎಷ್ಟು ಅಂಕಗಳನ್ನ ಇರ್ತಾವ ಅಂದ್ರೆ 60 ಅಂಕಗಳನ್ನು ತೆಗೆದುಕೊಳ್ಬಹುದು. ಭಾಗ ಎ ಬರೆದ್ರ ಇಲ್ಲಿ 12 ಇಂಟು 5 12 ಅಂಕಗಳಿಗೆ ಪ್ರತಿ ಒಂದೊಂದು ಅಂಕಗಳಿಗೆ 5 ಅಂಕ, ಟೋಟಲ್ ಆಗಿ 60 ಅಂಕಗಳನ್ನಾಗುತ್ತದ. ಅದೇ ರೀತಿ ಫಸ್ಟ್ ಒನ್, ಫೈಟ್ ದ ಕಾನ್ಸೆಪ್ಟ್ ಅಂಡ್ ನೇಚರ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜನೀತಿಯ ಶಾಸ್ತ್ರದ ಪರಿಕಲ್ಪನೆ ಮತ್ತು ಅದರ ಸ್ವರೂಪವನ್ನ ಬರೆಯಿರಿ. ತದನಂತರ ಸ್ನೇಹಿತರೆ, ಎಕ್ಸ್ಪ್ಲೈನ್ ದ ಮೀನಿಂಗ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜಶಾಸ್ತ್ರದ ಅರ್ಥ ಹಾಗೂ ಮಹತ್ವವನ್ನು ವಿವರಣೆ ಮಾಡ್ರಿ. ಥರ್ಡ್ ಒನ್, ವಾಟ್ ಆರ್ ದ ಚಾಲೆಂಜಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್ ಅಂದ್ರೆ ಸಮಾಜ ವಿಜ್ಞಾನದ ಪಠ್ಯಕ್ರಮದಲ್ಲಿ ಬೆಳವಣಿಗೆಯಲ್ಲಿ ಸವಾಲುಗಳ ಯಾವುವು. ಫೋರ್ತ್ ಒನ್, ಎಕ್ಸ್ಪ್ಲೈನ್ ದ ಕ್ರಾಸ್ ಕಲ್ಚರಲ್ ಕಲ್ಚರ್ ಇನ್ ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜ ವಿಜ್ಞಾನದ ಅಡ್ಡ ಸಾಂಸ್ಕೃತಿಕ ಮತ್ತು ದೃಷ್ಟಿಕೋನಗಳನ್ನು ವಿವರಿಸಿ. ಅಂದ್ರೆ ಪರ್ಸ್ಪೆಕ್ಟಿವ್. 5, ಇಲ್ಲಿ ಏನು ಕೇಳಿದ್ರೆ ಸಮಾಜ ವಿಜ್ಞಾನದ ಮತ್ತು ಸಮಾಜ ಅಧ್ಯಯನದ ನಡುವಿನ ವ್ಯತ್ಯಾಸನ ಬರೀರಿ ಅಂತ ಕೇಳಿದ್ರೆ ಇಲ್ಲಿ 6, ಎಕ್ಸ್ಪ್ಲೈನ್ ದ ಜರ್ನಲಾಜಿಕಲ್ and the approaches in the constitutional of social science curriculum ಅಂದ್ರೆ ಸಮಾಜ ವಿಜ್ಞಾನದ ಪಠ್ಯಕ್ರಮದ ರಚನೆಯಲ್ಲಿ ಕಾಲಾನುಕ್ರಮ ಪದ್ಧತಿಯನ್ನ ವಿವರಿಸಿರಿ. 7th ಒನ್, ಸಮಾಜ ವಿಜ್ಞಾನದ ಪಠ್ಯಕ್ರಮದ ಸಂಬಂಧಿಸಿದ NCERT 2005ರ ಚೌಕಟ್ಟು ಶಿಫಾರಸುಗಳನ್ನು ಬರೆಯಿರಿ. ಸೋಷಿಯಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡಿದ್ವಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ 8, ಮಾಧ್ಯಮಿಕ ಶಿಕ್ಷಣದ ಆಯೋಗದ ಪಠ್ಯಕ್ರಮ ಕುರಿತು ಅಧ್ಯಯನ ಮಾಡ್ರಿ, ಶಿಫಾರಸುಗಳನ್ನು ಬರೀರಿ ಅಂತ ಕೇಳಿದ್ರೆ. 9, ಘಟಕ ಯೋಜನೆಯ ಅರ್ಥ ಮತ್ತು ಹಂತಗಳನ್ನು ವಿವರಿಸಿ. 10, ದೃಷ್ಟಾಂತಗಳೊಂದಿಗೆ 5 ಆಧಾರಿತ ಪಾಠ ಯೋಜನೆಗಳ ಹಂತಗಳನ್ನು ವಿವರಣೆ ಮಾಡ್ರಿ. ಅದೇ ರೀತಿ 11, ಬಹುಶಿಸ್ತೀಯ ಕ್ರಮದ ಅರ್ಥ ಮತ್ತು ಮಹತ್ವವನ್ನು ಬರೆಯಿರಿ. 12, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ದ ಭೌಗೋಳಿಕ ಅಂದ್ರೆ ಜಿಯೋಗ್ರಫಿಕಲ್ ಆ್ಯಂಡ್ ಎಕನಾಮಿಕ್ಸ್ ಅಂದ್ರೆ ಭೌಗೋಳಿಕ ಮತ್ತು ಅರ್ಥಶಾಸ್ತ್ರದ ಪರಿಕಲ್ಪನೆಯನ್ನು ವಿವರಣೆ ಮಾಡ್ರಿ. 14, ವ್ಯವಹಾರ ಅಧ್ಯಯನ ಎಂದರೇನು ಮತ್ತು ಅದರ ಮಹತ್ವವನ್ನು ವಿವರಿಸಿ. ಅಂದ್ರೆ ವಾಟ್ ಈಸ್ ಬಿಸಿನೆಸ್ ಸ್ಟಡಿ, ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್. 14, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, ಸಮಸ್ಯೆಯ ಪರಿಹಾರ ಪದ್ಧತಿಯ ಗುಣ ಮತ್ತು ದೋಷಗಳನ್ನು ವಿವರಿಸಿರಿ. ತದನಂತರ 15, ವಾಟ್ ಈಸ್ ರಿಸರ್ಚ್ ಯೂನಿಟ್, ಎಕ್ಸ್ಪ್ಲೈನ್ ಇಟ್ ದ ಸ್ಟೆಪ್ಸ್. ಸಂಪನ್ಮೂಲ ಘಟಕ ಎಂದರೇನು, ಅದರ ಹಂತಗಳನ್ನು ವಿವರಣೆ ಮಾಡ್ರಿ. ಸೆಕ್ಷನ್ ಬಿ ವಿಭಾಗ ಬ. 16, ಇಲ್ಲಿ 2 ಮಾತ್ರ ಇರೋ 10% 2 ಬರ್ರಿ, 4 ಕೊಟ್ಟಿರ್ತಾರೆ. ಸಮಾಜ ವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ಪ್ರಾಮುಖ್ಯತೆ ಕುರಿತು ಪ್ರಬಂಧವನ್ನು ಬರೆಯಿರಿ. ನೆಕ್ಸ್ಟ್ ಬಿ ರೀ, 9ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯ ಪುಸ್ತಕದ ವಿಮರ್ಶಾತ್ಮಕ ಮೌಲ್ಯೀಕರಣವನ್ನು ಬರೆಯಿರಿ. ತದನಂತರ ಲಾಸ್ಟ್ ಒಂದು ಕ್ವಶನ್ ರೀ, ಎಕ್ಸ್ಪ್ಲೈನ್ ದ ಅಂದ್ರೆ ರಚನಾತ್ಮಕ ಪಾಠ ಯೋಜನೆ ಕುರಿತು ಅರ್ಥ, ಸ್ವರೂಪ, ಹಂತಗಳನ್ನ ಮಹತ್ವಗಳನ್ನ ವಿವರಿಸಿರಿ. ಬಿ, ಸಮಾಜ ವಿಜ್ಞಾನದ ಬೋಧನೆಯಲ್ಲಿ ವಿವಿಧ ದೃಷ್ಟಿಕೋನಗಳನ್ನ ಚರ್ಚಿಸಿರಿ. ಆಗ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.